ವೃಷಭ ರಾಶಿಯವರ ಬಹಳ ಅದ್ಭುತವಾಗಿರತಕ್ಕಂತಹ ನಿಮ್ಮ ವಿಷಯ ಯಾರಿಗೂ ಗೊತ್ತಿರಲ್ಲ. ಕೆಲವೊಂದು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ನಿಮ್ಮ ನಡೆ ಆಗ್ಲಿ, ನಿಮ್ಮ ನುಡಿ ಆಗ್ಲಿ, ನಿಮ್ಮ ಗುಣ ಆಗ್ಲಿ, ನಿಮ್ಮ ಒಂದು ಮನಸ್ಥಿತಿ ಆಗ್ಲಿ, ಇದು ಬಹಳಷ್ಟು ಜನರಿಗೆ ಅರ್ಥನೇ ಆಗೋದಿಲ್ಲ. ಅಷ್ಟೊಂದು ವಿಚಿತ್ರವಾದ ಮತ್ತು ನಿಗೂಢವಾದ, ಅಷ್ಟೊಂದು ಆಳವನ್ನ ಅರಿತವರು, ತಿಳಿದವರು ಮತ್ತು ಬಹಳ ವೈವಿಧ್ಯಮಯದಿಂದ ಕೂಡಿರುವಂತಹ ಒಂದು ಜೀವನ ಶೈಲಿ ಅಂತ ಹೇಳ್ಬೋದು. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಕೊನೆ ತನಕ ನೋಡ್ಬೇಕು ನೀವು. ವೀಕ್ಷಕರೇ, ವೃಷಭ ರಾಶಿಯ ಅಧಿಪತಿ ಯಾರು? ಶುಕ್ರ. ಶುಕ್ರ ಅಂದ್ರೆ ಏನು? ಪ್ರೇಮ, ಕಲೆ, ಸೌಂದರ್ಯ, ಐಶ್ವರ್ಯ, ಭೋಗ, ಸ್ನೇಹ, ಪ್ರೀತಿ, ಮಮತೆ, ಬಂಧನ, ಇಷ್ಟೆಲ್ಲ ಒಂದು ಆಯಾಮವನ್ನ ಹೊಂದಿರತಕ್ಕಂತಹ ಒಂದು ಶುಕ್ರ. ನೋಡಿ, ಈ ಶುಕ್ರನಿಂದ ಏನಾಗುತ್ತೆ, ವೃಷಭ ರಾಶಿಯವರ ಜೀವನ ಪರ್ಯಂತ ಸುಂದರವಾಗಿರತಕ್ಕಂತಹ ಒಂದು ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಈ ಎಲ್ಲ ಗುಣಗಳು, ಒಳ್ಳೆಯ ಗುಣಗಳು ಬಹಳಷ್ಟು ಉಪಯೋಗ ಆಗ್ತವೆ. ನೋಡಿ, ಶಾಂತಿ, ಪ್ರೀತಿ, ಕಲಾತ್ಮಕತೆ ಇರತಕ್ಕಂತಹ ಇಂತಹ ಗುಣಗಳನ್ನ ಇಷ್ಟಪಡ್ತಕ್ಕಂತಹ ವ್ಯಕ್ತಿಗಳಾಗಿರುವಂಥದ್ದು, ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು, ವೃಷಭ ರಾಶಿಯವರು. ನೋಡಿ, ಈ ಗ್ರಹಗತಿಯ ಆಧಾರದ ಮೇಲೆ ಒಂದು ಈ ವೃಷಭ ರಾಶಿಯವರಿಗೆ ಯಾವತ್ತಿಗೂ ಈ ಶುಕ್ರನ ಕೃಪೆ ಬಹಳ ವಿಶೇಷವಾಗಿ, ಶುಕ್ರನ ಕೃಪೆಯಿಂದ ಸೌಂದರ್ಯ ಮತ್ತು ಆಕರ್ಷಣೆ ಇರುವಂತದ್ದು. ಅಂದ್ರೆ ವೃಷಭ ರಾಶಿಯವರು ಬಹಳಷ್ಟು ಮಧುರವಾಗಿರತಕ್ಕಂತಹ ಮಾತು, ಮಧುರವಾಗಿರತಕ್ಕಂತ ವ್ಯಕ್ತಿತ್ವ, ನಡತೆಯಲ್ಲಿ ನಿಮ್ಮದೇ ಆಗಿರತಕ್ಕಂತ ಒಂದು ವಿಶೇಷವಾದ ಶೈಲಿ ಇರುತ್ತೆ. ಎಲ್ಲವೂ ಆಕರ್ಷಿತವಾಗಿರುತ್ತೆ. ಅದರಲ್ಲಿ ಸ್ತ್ರೀಯರಂತೂ ಬಹಳಷ್ಟು ಸುಂದರವಾಗಿರುವಂತದ್ದು, ಪುರುಷರು ಕೂಡ ಸ್ಫುರದ್ರೂಪಿಗಳಾಗಿರ್ತಕ್ಕಂಥದ್ದು, ತುಂಬಾ ಮಧುರತೆಯಿಂದ ಕೂಡಿರತಕ್ಕಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಇನ್ನು ಈ ತಾಳ್ಮೆ ಇರುತ್ತೆ, ತುಂಬಾ ಸ್ಥಿರತೆ ಮತ್ತು ತಾಳ್ಮೆ ಇರುತ್ತೆ. ಈ ರಾಶಿಯವರು ನೋಡಿ, ಒಂದು ನಿರ್ಧಾರ ತೆಗೆದುಕೊಂಡ್ರೆ ಸುಲಭವಾಗಿ ಬದಲಿಸೋದಿಲ್ಲ. ಅಂದ್ರೆ ಕೊಟ್ಟಂತ ಮಾತಿಗೆ, ಇಟ್ಟಂತ ಗುರಿಗೆ, ಮಾಡುವಂತ ಕೆಲಸಕ್ಕೆ ನ್ಯಾಯವನ್ನ ಒದಗಿಸಿ ಕೊಡ್ತಕ್ಕಂತಹ ಒಂದು ವ್ಯಕ್ತಿತ್ವ, ಸ್ಥಿರತೆ ಇರುತ್ತೆ. ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ಅಂಟಿಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಇರುತ್ತೆ. ಬಹಳ ಜನ ಇದನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಮತ್ತೆ ತಾಳ್ಮೆ ಇರುತ್ತೆ. ಜೀವನದಲ್ಲಿ ತುಂಬಾ ತಾಳ್ಮೆ ಅನ್ನುವಂಥದ್ದು, ಆ ತಾಳ್ಮೆಯೇ ನಿಮ್ಮನ್ನ ಯಶಸ್ಸಿನ ಕೊಂಡೊಯ್ಯುವಂಥದ್ದು. ನಿಮ್ಮನ್ನ ಏನಾದ್ರೂ ಇವತ್ತು ಸಕ್ಸಸ್ ಮಾಡಿದೆ ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂತಹ ತಾಳ್ಮೆ ಅಂತ ಹೇಳ್ಬೋದು. ಅದು ನಿಮ್ಮ ಶಕ್ತಿ, ಅದು ವೀಕ್ನೆಸ್ ಅಲ್ಲ. ನಿಮ್ಮಲ್ಲಿರ್ತಕ್ಕಂತಹ ತಾಳ್ಮೆ ನಿಮ್ಮ ಶಕ್ತಿ. ಮತ್ತು ಪ್ರೀತಿ ಮತ್ತು ಕರುಣೆ ಇರುತ್ತೆ ನಿಮ್ಮಲ್ಲಿ ಬಹಳ ವಿಶೇಷವಾಗಿ. ನೋಡಿ, ಶುಕ್ರನ ಪ್ರಭಾವದಿಂದ ಕುಟುಂಬದಲ್ಲಿ ಸ್ನೇಹಿತರು, ಪ್ರೇಮ ಸಂಬಂಧಗಳು ಮತ್ತು ಈ ಯಾರು ನಂಬಿರ್ತಾರೆ ಅವರ ಜೊತೆಯಲ್ಲಿ ನಿಷ್ಠೆಯಿಂದ ಇರತಕ್ಕಂಥದ್ದು. ಇನ್ನು ಹೃದಯದಿಂದ ಒಮ್ಮೆ ಅವರಿಗೆ ಒಂದು ಸ್ಥಾನ ಕೊಟ್ರು ಅಂತಂದ್ರೆ ಅದನ್ನ ಬದಲಾಯಿಸುವಂತಹ ವ್ಯಕ್ತಿತ್ವನೇ ಅಲ್ಲ, ಅಂತ್ಯದವರೆಗೆ ನಿಷ್ಠೆಯಿಂದ ಇರತಕ್ಕಂತಹ ಒಂದು ವ್ಯಕ್ತಿತ್ವ. ಅದು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ನೀವಿಲ್ಲಿ ತಿಳಿಸಬಹುದು. ಇನ್ನು ವೃಷಭ ರಾಶಿಯವರಿಗೆ ವಿಶೇಷವಾಗಿ ಒಂದು ಕಲೆ ಅನ್ನುವಂಥದ್ದು ರಕ್ತಗತವಾಗಿ ಬಂದಿರುತ್ತೆ. ತುಂಬಾ ಸೃಜನಶೀಲವಾಗಿರತಕ್ಕಂತಹ ವ್ಯಕ್ತಿ. ಅಂದ್ರೆ ಈ ಸಂಗೀತ ಕಲೆ ಇರುತ್ತೆ, ಮತ್ತೆ ಅಲಂಕಾರ ಇರುತ್ತೆ, ಸಾಹಿತ್ಯ ಇರುತ್ತೆ. ಇವುಗಳ ಮೇಲೆ ಬಹಳಷ್ಟು ಒಲವಿರುತ್ತೆ. ಹೆಚ್ಚು ಇಂತಹ ಒಂದು ಅಲಂಕಾರ ಪ್ರಿಯರಾಗಿರುವಂತದ್ದು. ಬಹಳಷ್ಟು ವೃಷಭ ರಾಶಿಯವರು ಕಲಾಕ್ಷೇತ್ರದಲ್ಲಿ ಹೆಸರನ್ನ ಮಾಡುವಂತಹ ಸಾಧ್ಯತೆಗಳು, ವಿಶೇಷವಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅಂತಂದ್ರೂ ತಪ್ಪಾಗೋದಿಲ್ಲ. ಒಂದು ಸೃಷ್ಟಿ ಮಾಡುವಂಥದ್ದು, ಒಂದು ಸತ್ತಿರುವಂತದ್ದಕ್ಕೂ ಒಂದು ಮರುಜೀವ ಕೊಡುವಂತಹ ರೀತಿಯಲ್ಲಿ ಅದನ್ನ ವೈವಿಧ್ಯಮಯವಾಗಿರ್ತಕ್ಕಂಥ, ಅಂದ್ರೆ ಸತ್ತಿರುವಂತದ್ದು ಅಂದ್ರೆ ಏನು, ನಿಂತು ಹೋಗಿರುವಂತದ್ದನ್ನ ಮರುಚಾಲನೆ ಮಾಡುವಂಥದ್ದು. ಅಲ್ಲಿ ಏನು ಇಲ್ಲ ಅಂತಂದ್ರೆ ಅಲ್ಲಿ ಏನೋ ಒಂದು ಸೃಷ್ಟಿ ಮಾಡುವಂಥದ್ದು. ಆ ಮುಗಿದು ಹೋಗಿರುವಂತಹದ್ದಕ್ಕೂ ಕೂಡ ಮತ್ತೆ ಆರಂಭವನ್ನ ಕೊಡುವಂತಹ ಒಂದು ವ್ಯಕ್ತಿತ್ವ ವೃಷಭ ರಾಶಿಯವರಲ್ಲಿರ್ತಕ್ಕಂಥದ್ದು. ನೋಡಿ, ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ. ನಿಮ್ಮ ವೀಕ್ನೆಸ್ ಬಗ್ಗೆನೂ ಹೇಳ್ಬೇಕಲ್ವಾ? ಸ್ಟ್ರೆಂತ್ ಹೇಗಿರುತ್ತೆ, ವೀಕ್ನೆಸ್ ಹಾಗೆ ಇರುತ್ತೆ. ಜೊತೆಗೆ ಇನ್ನೂ ನಿಮ್ಮ ಅದ್ಭುತವಾದಂತ ವಿಚಾರಗಳ ಬಗ್ಗೆ ಹೇಳೋದಿದೆ. ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ ನಿಮಗಾಗಿ ಇರುವಂತದ್ದು. ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ನೋಡೋಣ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ
ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂತಂದ್ರೆ ಅವ್ರಿಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು. ಈಗ ಯಾರಿಗೂ ಅದ್ರ ಬಗ್ಗೆ ಅನುಭವ ಇಲ್ಲ, ಮತ್ತೆ ಸಮಯನೂ ಇಲ್ಲ. ಮೊದಲು ತಿಳಿದಿಲ್ಲ. ಯಾಕಂತಂದ್ರೆ ಈಗ ಇದಕ್ಕಾಗಿನೇ JB ಪ್ರೆಡಿಕ್ಷನ್ಸ್ ಅವರು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಬಳಸ್ಕೊಳ್ಳಿ ವೀಕ್ಷಕರೇ. ಈ ವೃಷಭ ರಾಶಿಯವರಿಗೆ ಇನ್ನು ಅತಿ ಒಂದು ಒಳ್ಳೆಯ ಗುಣ ಅಂತಂದ್ರೆ ಐಶ್ವರ್ಯ ಮತ್ತು ಭೋಗ. ನೋಡಿ, ಶುಕ್ರನ ಒಂದು ಐಶ್ವರ್ಯದ ಗ್ರಹ ಆಗಿರುವಂತದ್ದು ಶುಕ್ರ. ಈ ಸುಂದರವಾಗಿರ್ತಕ್ಕಂತಹ ಮನೆಯನ್ನ ನಿರ್ಮಾಣ ಮಾಡುವಂಥದ್ದು, ಸುಂದರವಾಗಿರುವಂತಹ ವಾಹನವನ್ನ ನೋಡೋದು, ಸುಂದರವಾಗಿರುವಂತಹ ಆಭರಣವನ್ನ ತೆಗೆದುಕೊಳ್ಳುವಂಥದ್ದು, ಇವೆಲ್ಲವೂ ಜೀವನದಲ್ಲಿ ತುಂಬಾ ಇಷ್ಟಪಡ್ತಕ್ಕಂತಹ ಒಂದು ವಸ್ತುಗಳಾಗಿರ್ತಕ್ಕಂಥದ್ದು ಈ ವೃಷಭ ರಾಶಿಯವರಿಗೆ. ಆದ್ರೆ ಇದರ ಜೊತೆಯಲ್ಲಿ ಕೆಲವು ಎಚ್ಚರಿಕೆಗಳು ಅಂತ ಅನ್ಬೇಕೋ, ಅಥವಾ ನಿಮ್ಮ ಕೆಟ್ಟ ಗುಣಗಳು, ಅಥವಾ ನಿಮ್ಮ ಒಂದು ಯಶಸ್ಸಿಗೆ ಅಡ್ಡವಾಗುವಂತಹ ಗುಣಗಳನ್ಬೇಕೋ, ಇದ್ರ ಬಗ್ಗೆನೂ ನಾವು ವಿಶ್ಲೇಷಣೆ ಮಾಡ್ಬೇಕಾಗುತ್ತೆ. ನಿಮ್ಮ ಮೈನಸ್ ಪಾಯಿಂಟ್ಗಳ ಬಗ್ಗೆ ಹೇಳ್ಬೇಕಾಗುತ್ತೆ. ನೋಡಿ, ಹಠ ಒಳಗಡೆ ನಿಗೂಢವಾದಂತಹ ಒಂದು ಸೂಕ್ಷ್ಮವಾದ ಹಠ ಅಡಗಿರತಕ್ಕಂಥದ್ದು. ಅದು ಏನಾಗುತ್ತೆ, ಸ್ಥಿರತೆಯ ಮೇಲೆ, ನಿಮ್ಮ ಮಾತೆ ಸರಿ ಅನ್ನುವಂಥದ್ರ ಮೇಲೆ. ಕೆಲವೊಂದು ಸಂದರ್ಭದಲ್ಲಿ ಹಠ ಹಿಡಿದ್ರಿ ಅಂತಂದ್ರೆ ಅದು ಮುಗಿಯೋವರೆಗೂ ಬಿಡುವಂಥದ್ದಲ್ಲ. ಇದರಿಂದ ಕೆಲವು ಸಂಬಂಧಗಳ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಇರ್ತವೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಇದು ನಿಮ್ಮ ವೀಕ್ನೆಸ್ ಪಾಯಿಂಟ್ ಕೂಡ. ಇನ್ನು ನಿಮ್ಮ ಭೋಗಾಸಕ್ತಿ, ಅತಿಯಾದ ಭೋಗಾಸಕ್ತಿ. ನೋಡಿ, ಈ ಶುಕ್ರನ ಪ್ರಭಾವ ಏನಾಗುತ್ತೆ, ಹೆಚ್ಚು ಖರ್ಚು ಮಾಡತಕ್ಕಂಥದ್ದು, ಭೋಗದಿಂದ ವೈಭೋಗದಿಂದ ಇರ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಸೊಗಸು, ಆಡಂಬರ, ಇಂತಹ ಒಂದು ಬಹಳ ಹೈ ಬಜೆಟ್ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಭೋಗದ ವಸ್ತುಗಳನ್ನ ಖರೀದಿ ಮಾಡೋದ್ರಿಂದನೂ ಕೂಡ ನೀವು ಆರ್ಥಿಕವಾಗಿ ದುರ್ಬಲರಾಗುವಂತಹ ಸನ್ನಿವೇಶಗಳು ಕಂಡು ಬರುವಂತದ್ದು. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಬದಲಾವಣೆಗೆ ಸ್ವಲ್ಪ ನಿಮ್ಮ ವಿರೋಧ ಇರುತ್ತೆ. ಅಂದ್ರೆ ಯಾವುದಕ್ಕೆ ನೀವು ಅಂಟುಕೊಂಡಿರ್ತೀರಿ ಅದಕ್ಕೆ ನೀವು ಅಂಟುಕೊಂಡಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದ್ರೆ ಹೊಸ ಪರಿಸ್ಥಿತಿಗೆ ತಕ್ಷಣ ನೀವು ಹೊಂದಿಕೊಳ್ಳಲ್ಲ, ಸ್ವಲ್ಪ ಕಷ್ಟಪಡುವಂತದ್ದು. ಇದರಿಂದ ಕೆಲವೊಮ್ಮೆ ಏನಾಗುತ್ತೆ, ಹೊಸ ಅವಕಾಶಗಳು, ಉತ್ತಮವಾದಂತಹ ಅವಕಾಶಗಳು ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಅಂದ್ರೆ ನಿಮಗೇನು ಗೊತ್ತಿದೆ ಅದಕ್ಕೆ ಅಂಟ್ಕೊಂಡ್ಬಿಡೋದು, ಗೊತ್ತಿರ್ಲಾರ್ದ ಕಡೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸೋದು ತುಂಬಾ ಕಡಿಮೆ. ಅಂದ್ರೆ ನಿಮ್ಮ ಸ್ಟ್ರೆಂತ್ ಝೋನ್ ನಲ್ಲೇ ಇರುವಂತದಕ್ಕೆ ಪ್ರಯತ್ನ ಪಡ್ತೀರಿ. ಅಂದ್ರೆ ಬೇರೆದನ್ನ ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸಡನ್ ಆಗಿ ಹೊಂದಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಪಡುವಂತದ್ದಿದೆ. ಇದು ನೀವು ನೋಡ್ಕೊಳ್ಳಿ, ಬೇಕಿದ್ರೆ ಇಡೀ ನಿಮ್ಮ ಜೀವನದಲ್ಲಿ ಈ ತರದ ಘಟನೆಗಳು ಆಗಿರ್ತವೆ. ಇನ್ನು ಅತಿ ಆಗಿರ್ತಕ್ಕಂತಹ ಬದ್ಧತೆ, ಅಂದ್ರೆ ಜನರ ಮೇಲೆ ಅತಿ ಆದಂತಹ ಅವಲಂಬನೆ, ನಂಬಿಕೆ, ಮತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸ್ ಆಗುವಂಥದ್ದು, ಅಥವಾ ಅವ್ರು ಏನೋ ಮಾಡಿಕೊಡ್ತಾರೆ ಅನ್ನುವಂಥದ್ದು. ಇದರಿಂದ ನೀವು ಬಹಳಷ್ಟು ನಷ್ಟಗಳನ್ನ ಅನುಭವಿಸಿರುವಂತದ್ದೇ ಹೆಚ್ಚು. ನೀವೇ ಮಾಡಿರ್ತಕ್ಕಂತ ಕಾರ್ಯದಲ್ಲಿ ನಿಮಗೆ ಜಯ ಸಿಕ್ಕಿದೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತ ಕಾರ್ಯದಲ್ಲಿ ನಿಮಗೆ ಹೆಚ್ಚಿನ ಜಯ ಸಿಕ್ಕಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಹೌದಾ ಅಲ್ವಾ? ನೋಡ್ಕೊಳ್ಳಿ ಬೇಕಿದ್ರೆ. ಹಣದ ಮೇಲೆ ಅತಿಯಾಗಿರ್ತಕ್ಕಂಥ ವ್ಯಾಮೋಹ ಬೇಡ. ಮತ್ತು ಈ ಕಲಿಕೆ ಇಲ್ಲದ ಕಾರಣದಿಂದ ಮನಸ್ಸಿಗೆ ಕೆಲವೊಮ್ಮೆ ಸಮಸ್ಯೆಗಳು, ನೋವುಗಳು ಉಂಟಾಗುವಂತದ್ರ ಜೊತೆಯಲ್ಲಿ ಕಷ್ಟಗಳು ಎದುರಾಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ರಿಸರ್ಚ್ ಮಾಡುವಂತಹ ಒಂದು ಮನಸ್ಥಿತಿಯನ್ನ ಹೆಚ್ಚಾಗಿ ಬಳಸ್ಕೊಳ್ಳುವಂತದ್ರಿಂದ ನಿಮಗೆ ಅನುಕೂಲ ಇದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಈ ವೃಷಭ ರಾಶಿಯವರಿಗೆ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಏನು ಒಂದು ಎಚ್ಚರಿಕೆಯನ್ನ ನೋಡ್ಕೋಬೇಕಂತಂದ್ರೆ, ನೋಡಿ, ಶುಕ್ರನ ಅತಿಯಾದ ಪ್ರಭಾವದಿಂದ ತೂಕ ಹೆಚ್ಚಾಗುವಂಥದ್ದು, ಮಧುಮೇಹ ಅಥವಾ ಗಂಟಲು ಅಥವಾ ಕಂಠ ಸಂಬಂಧಿತ ಬಾಯಿಗೆ ಸಂಬಂಧಿಸಿರ್ತಕ್ಕಂಥ ಕೆಲ ತೊಂದರೆಗಳು, ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ಅನುಸರಿಸಬೇಕಾಗತ್ತೆ, ಗಮನವನ್ನ ಕೊಡ್ಬೇಕು ಇದ್ರ ಬಗ್ಗೆ ಬಹಳ ವಿಶೇಷವಾಗಿ. ನೋಡಿ, ಒಟ್ಟಾರೆಯಾಗಿ ಈ ವೃಷಭ ರಾಶಿಯವರಿಗೆ ಈ ಒಂದು ಪ್ರೀತಿ, ಕಲೆ, ಐಶ್ವರ್ಯ, ವ್ಯಕ್ತಿತ್ವ, ಒಂದು ಸ್ಥಿರತೆ ಅನ್ನುವಂಥದ್ರ ಜೊತೆಯಲ್ಲಿ ಸ್ವಲ್ಪ ಈ ಹಠ, ಭೋಗ, ಸ್ವಲ್ಪ ಭೋಗಾಸಕ್ತಿ ಅಥವಾ ಖರ್ಚು ವೆಚ್ಚು, ತಾಳ್ಮೆ ಇಲ್ಲದಿರುವಂತದ್ದು, ಇದು ನಿಮಗೆ ತೊಂದರೆಯನ್ನ, ಸಂಕಷ್ಟವನ್ನ ತಂದು ಕೊಡುತ್ತವೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಆದ್ರೂ ಕೂಡ ನೀವು ಕರುಣಾಳುಗಳು, ಕರುಣಾಮಯಿಗಳು. ಯಾವತ್ತಿಗೂ ಕೂಡ ಒಂದು ದಯೆ, ವಿನಯ, ವಿನಮ್ರತೆ ಅನ್ನುವಂಥದ್ದು ನಿಮ್ಮಲ್ಲಿರುತ್ತೆ. ಆ ವಿನಮ್ರತೆ ಅನ್ನುವಂಥದ್ದು ನಿಮಗೆ ಅತಿಯಾದ ಒಂದು ಸಂತೋಷವನ್ನ, ಸುಖವನ್ನ, ಅಥವಾ ಹೆಸರನ್ನ, ನಿಮ್ಮ ಖ್ಯಾತಿಯನ್ನ ತಂದು ಕೊಡುವಂತಹ ಸಾಧ್ಯತೆಗಳಿರುತ್ತದೆ.
ಖಂಡಿತವಾಗ್ಲೂ ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಈ 12 ರಾಶಿಯವರ ಬಗ್ಗೆ ಇಂತಹದ್ದೇ ವಿಷಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಸಿಗ್ತವೆ, ನೀವು ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನಮಸ್ಕಾರ.